ಘಟನೆಗಳು ಇವತ್ತಿದೆ. ಹಂಗಾಗಿ ದಯಮಾಡಿ ವಿರೋಧ ಪಕ್ಷದ ನಾಯಕರು ಅಡ್ಜೆಂಟ್ಮೆಂಟ್ ಮೋಷನ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಮಾಡಿ ನಿಯಮಾವಳಿಗಳ ಪ್ರಕಾರ ಪ್ರಶ್ನೋತ್ತರ ಆದ್ಮೇಲೆ ತಗೊಳ್ಬೇಕು ಅಂತಿದೆ, ನಂಗೂ ಗೊತ್ತಿದೆ ಅದು. ಆದ್ರೆ ನಿಮಗೆ ಕನ್ವಿನ್ಸ್ ಆದ್ರೆ ನೀವು ಒಪ್ಕೋತೀರಿ. ಕಾನೂನು ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಂತವ್ರು ನೀವು. ಹಂಗಾಗಿ ಇವತ್ತು ನಮಗೆ ಅವಕಾಶ ಕೊಡ್ತೀರಿ ಅನ್ನೋ ವಿಶ್ವಾಸದಿಂದ ದಯಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಅವಕಾಶ ಕೊಡಿ. ಈಗ ನಿಮ್ಮ ನಿಲುವಳಿ ಸೂಚನೆ ಕೂಡ ನನ್ನ ತಕರಾರು ಇಲ್ಲ. ಸನ್ಮಾನ್ಯ ಅವ್ರಿಗೂ ನಾನು ಕೃಷ್ಣ ಅವ್ರಿಗೆ ಹೇಳ್ತೀನಿ, ನೆನ್ನೆನೂ ಕೊಟ್ಟಿದ್ದೀನಿ, ಇವತ್ತೇನು ಕೊಟ್ಟಿಲ್ಲ, ನೆನ್ನೆನೂ ಕೊಟ್ಟಿದ್ದೆ, ನೆನ್ನೆ ಗೊತ್ತಿದೆಯಲ್ಲ. ಅಲ್ಲ, ಒಂದೇ ನಿಮಿಷ ಅವ್ರಿಗೆ ಹೇಳ್ತೀನಿ, ಅವರು ತಕರಾರು ಮಾಡಿದವರು ಅವರಲ್ಲ. ನೆನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಅಂದ್ರು, ನಾವೇ ಅದನ್ನ ಪ್ರಸ್ತಾವನೆ ಮಾಡಲಿಲ್ಲ, ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ ನಾವು. ಅದಕ್ಕೋಸ್ಕರ ಇದೇನು ಅಂತೂ ಲಾಂಗ್ ಇದೇನಾಗಲ್ಲ, ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತೀನಿ. ನಿಮ್ಮ ಈ ನಿಲುವಳಿ ಸೂಚನೆ ಕೂಡ ನಮ್ದಂದ್ರೆ ಹಾಗೆ ಅದನ್ನು ಕೊಡ್ಬೇಕಂತ ಇದೆ. ಆದರೆ ಈಗ ಗೃಹ ಸಚಿವರು ಯಾರು ಕೂಡ ಇಲ್ಲ. ಈ ಬಿಲ್ ಎಲ್ಲ ಪ್ರೆಸೆಂಟ್ ಆದಾಗ ಈ ಗೃಹ ಸಚಿವರೆಲ್ಲ ಕೂಡ ಇವತ್ತು ಬರ್ತಾರೆ. ಆಗ ನಿಮ್ಮ ನಿಲುವಳಿ ಸೂಚನೆ ಯಾರು ಇಲ್ಲ ಸರ್, ಮಂತ್ರಿಗಳು ಯಾರು ಇಲ್ಲ. ಮೊನ್ನೆ ಏನ್ ಮಾಡ್ತಾರೆ ಅವರು, ಒಬ್ಬರು ಮಂತ್ರಿಗಳು ನೋಡಿ, ಯಾರು ಇಬ್ಬರು ಕೂತಿದ್ದಾರೆ ಮಂತ್ರಿ. ನಿನ್ನೆ ಅಲ್ಲೋ ಬೆಳಗಾವಿನಲ್ಲಿ ಮಹಿಳೆಯನ್ನ ತಿಳಿಸಿದಂತ ಘಟನೆ ಇವತ್ತಿನ ಬರ್ತಾ ಇದೆ.